ಯೂತ್ ಮೈನಾಗಿ ಹೇಳಬೇಕು ಅಂದರೆ ಯೂತು ಬೇಗ ದುಡ್ಡು ಸಂಪಾದನೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಮೇಯ್ನ್ ಥಿಂಗ್ ಅಂತ ಹೇಳಿದ್ರೆ ಇದು ಬೆಟ್ಟಿಂಗಿಂತ ಹೆವಿ ಅಡಿಕ್ಟಿವ್. ಒಂದು ಬಂದು ಡ್ರೀಮ್ 11. ಯಾಕಿದು ಅಷ್ಟು ಅಡಿಕ್ಟಿವ್ ಅಂದರೆ ಕೇವಲ 49 ರೂಪಾಯಲ್ಲಿ ನೀನನ್ನು ಕೋಟೀಶ್ವರನಾಗಿ ಮಾಡುವ ಈ ಪ್ರಪಂಚದಲ್ಲಿರುವ ಏಕೈಕ ಒಂದು ಆ್ಯಪ್ ಅಂತ ಹೇಳಿದ್ರೆ ಇದೆ ಅಂತ ಹೇಳ್ಬೋದು. ಅದು ಯಾವ ಥರ ಸ್ಕ್ಯಾಮ್ ನಡೆಯುತ್ತೆ ಅನ್ನೋದೆಲ್ಲ ಹೇಳಬೇಕು ಅಂದರೆ ಒನ್ ಥಿಂಗ್, ನಿನ್ನೆ ನಿನ್ನೆ ಇಂಗ್ಲೆಂಡು ಮತ್ತು ಇಂಡಿಯಾ ಮ್ಯಾಚ್ ನಡೀತಲ್ಲ, ಅದನ್ನೇ ಎಕ್ಸಾಂಪಲ್ ಆಗಿ ತಗೋಣ. ಟೋಟಲ್ ಸ್ಪೋರ್ಟ್ಸ್ ಅಂದರೆ ಎಷ್ಟು ಜನ ಎಷ್ಟು ಟೀಮ್ಸ್ ಆಗ್ಬೋದು ಅಂತ ಹೇಳಿದ್ರೆ 1,02,56,000 ಸಮಥಿಂಗ್ ಏನೋ ಟೀಮ್ಸ್ ಆಗ್ಬೋದು. ಇಂಟು 49 ರುಪೀಸ್ ಮಾಡಿದ್ರೆ ಆಲ್ಮೋಸ್ಟ್ 52,60,00,000 ಆಗುತ್ತೆ. ಬಟ್ ಅವನು ಅದರಲ್ಲಿ ಜನಕ್ಕೆ ಕೊಡೋ ದುಡ್ಡು ಬಂದು ಕೇವಲ 33 ಕೋಟಿ. ಮಿಕ್ಕಿರೋ 20 ಕೋಟಿ ಅದನ್ನು ಲೀಗ್ನ ನಡೆಸ್ಕೊಟ್ಟಿದ್ದಕ್ಕೆ ಅವ್ನಿಗೆ ಉಳಿಯೋ ದುಡ್ಡು ಒಂದು ಲೀಗಿಂದ. ಆ ಥರವು ಇನ್ನೂ 1 ಕೋಟಿ ಲೀಗ್ಸ್ ಇರುತ್ತೆ, 10 ಲಕ್ಷ 50 ಲಕ್ಷ ಈ ಥರ ಲೀಗ್ಸಲ್ಲಿ ಇರುತ್ತೆ. ನಾವು ಬರೀ ಮಾತಾಡ್ತಿರೋದು ಬಿಗ್ ಲೀಗ್ ಮಾತ್ರ, ಮೆಗಾ ಲೀಗ್ ಮಾತ್ರ ಮಾತಾಡ್ತಾ ಇರೋದು. ಒಂದು ಲೀಗ್ ನಡೆಸಿದ್ದಕ್ಕೆ ಅವ್ನದ್ದು ಏನೂ ಇಲ್ಲ, ಜಸ್ಟ್ ಒಂದು ಪ್ಲಾಟ್ಫಾರ್ಮ್. 22 ಕೋಟಿ ಒಂದು ಪ್ಲಾಟ್ಫಾರ್ಮ್ ಏನು ನೇಮಿಸಿರೋದಕ್ಕೆ ಒಂದು ಮ್ಯಾಚ್ಗೆ. ಜಸ್ಟ್ ಇಮ್ಯಾಜಿನ್ ಮಾಡಿ, IPL ಅಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ, ಒಂದು ವರ್ಷದಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ ಅಂತ. ಯೂತ್ ಏನಾಗ್ಬಿಡ್ತಿದೆ ಅಂದರೆ, ಫಾರ್ ಎಕ್ಸಾಂಪಲ್ಲು ಇವತ್ತು ಒಂದು ಟೀಮ್ ಹಾಕಿರ್ತೀನಿ ನಾನೇ ಹಾಕಿರ್ತೀನಿ. ನಾನು ಎಮರ್ಜೆನ್ಸಿಯಾಗಿ ಹೆಂಗೋ ಹಂಗೆ ಲೈಕ್ ಒಂದು ಕ್ಯಾಪ್ಟನೋ ವೈಸ್ ಕ್ಯಾಪ್ಟನೋ ಕರೆಕ್ಟಾಗಿ ಇಟ್ಬಿಟ್ಟಿರ್ತೀನಿ. ಆ ಪಾಯಿಂಟ್ಸು ಒಂದು 50 100 ಈ ಥರ ಎಲ್ಲ ಕಡಿಮೆ ಬಂದಾಗ ಓಕೆ ಇನ್ನೂ ಬರುತ್ತೆ. ಒಂದು ಟೀಮ್ ಹಾಕೋನು 20 ಟೀಮ್ ಹಾಕ್ತಾನೆ, ಅದರ ಮ್ಯಾಕ್ಸಿಮಮ್ 20 ಟೀಮ್ ಹಾಕ್ತಾನೆ. 20 ಟೀಮ್ಗೆ 980 ರುಪೀಸ್ ಬೇಕು. ಈ ಥರ ಅಡಿಕ್ಟ್ ಆದಮೇಲೆ ದುಡ್ಡು ಚೆನ್ನಾಗಿ ಬರೋರೆ ಇಲ್ಲ ಒಂದು 50,000 60,000 ಸ್ಯಾಲ್ರಿ ಇದ್ದವ್ರಿಗೆ ದಿನಕ್ಕೊಂದು ಮ್ಯಾಚ್ ಆಡಿದ್ರು ಅವ್ರಿಗೆ ಹೋಗೋದೇನಿರಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 2-3 ಸಾವಿರ 5,000 ತನಕ ಕಳ್ಕೊತಾರೆ. ಬಟ್ ಈ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ ನೋಡಿ, ಒಂದು ದಿನಕ್ಕೆ ಅಲ್ಲಿ ಇಲ್ಲಿ ಸಾಲ ತೊಗೊಂಬಂದು ಹಾಕ್ತಾರೆ. ಬರುತ್ತಾ ಬರಲ್ಲ, ಇರೋ ದುಡ್ಡನ್ನೂ ಕಳ್ಕೊತಾ ಇದ್ದೀರಾ. ಅಡಿಕ್ಟ್ ಹೆಂಗೆ ಆಗ್ತಾರೆ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ ಅದು ಆ್ಯಪ್ನ ಬಿಡೋಕ್ಕೂ ಆಗಲ್ಲ, ಆ ರೇಂಜಲ್ಲಿ ಅಡಿಕ್ಟ್ ಆಗ್ತಾರೆ. ಈಗ 14th ವುಮೆನ್ ಪ್ರೀಮಿಯರ್ ಲೀಗ್ ಬೇರೆ ಸ್ಟಾರ್ಟ್ ಆಗ್ತಿದೆ, ಅದಾದ ನೆಕ್ಸ್ಟ್ನ IPL ಸ್ಟಾರ್ಟ್ ಆಗುತ್ತೆ. ಯೂತ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದ್ರ ಮೇಲೆ ಒಂದು ಸ್ವಲ್ಪ ಅವೇರ್ ಆಗಿರಿ. ನಿನಗೆ ಲಕ್ಕಿದ್ರೆ ಹೇಳ್ಬೋದು ಗೆಲ್ಬೋದು, ಬಟ್ ಆಲ್ವೇಸ್ ಲಕ್ನೇ ಬಿಲೀವ್ ಮಾಡೋಕ್ಕಾಗಲ್ಲ. ನಾವು ಒಂದು ಸ್ವಲ್ಪ ಹಾರ್ಡ್ ವರ್ಕ್ನು ಬಿಲೀವ್ ಮಾಡಬೇಕು. 49 ರುಪೀಸಲ್ಲಿ 1 ಕೋಟಿ ಅಂದರೆ ಅಕ್ಸೆಪ್ಟ್ ಮಾಡಲೇಬೇಕು. ಬಟ್ ಲಕ್ ಅಂದರೆ ಅದರಲ್ಲಿ ಗೆಲ್ಲೋ ಚಾನ್ಸಸ್ಸು 0.0000001% ಇರುತ್ತೆ. ಎಲ್ಲೋ ಒಂದು ಚಾನ್ಸ್ ಇಷ್ಟು. ಇನ್ನು ಹೆಂಗಾದರೂ ಇನ್ ಕೇಸ್ ಇದರಲ್ಲಿ ಯಾರಾದರೂ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಇದ್ರ ಯಾವ ಥರ ವರ್ಕ್ ಆಗುತ್ತೆ ಅನಾಲಿಸಿಸ್ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋಲಿ ಕಂಪ್ಲೀಟ್ ವೀಡಿಯೋ ಕವರ್ ಮಾಡೋಕ್ಕೆ ನೋಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸ್ಟೇ ಸೇಫ್.